टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪ್ರವೀಣ್ ನೆಟ್ಟಾರು ಕೊಲೆಯ ಬೆನ್ನಲ್ಲೇ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಯಾಗಿದೆ. ಸಿನಿಮೀಯ ಸ್ಟೈಲ್ನಲ್ಲಿ ಸುಹಾಸ್ ಶೆಟ್ಟಿಯನ್ನ ಕೊಚ್ಚಿ ಕೊಂದಿದ್ದಾರೆ ಕೊಲೆಗಾರರು. ಮಂಗಳೂರಿನ ಬಜ್ಪೆ ಕಿನ್ನಿ ಪದವು ಬಳಿಯ ಭೀಕರ ಅಟ್ಯಾಕ್ ನಡೆದಿದೆ. ಫಾಜಿಲ್ ಕೊಲೆ ಕೇಸ್ ಆರೋಪಿಯಾಗಿದ್ದಂತಹ ಸುಹಾಸ್ ಶೆಟ್ಟಿ 2022ರ ಜುಲೈ 28ರಂದು ನಡೆದಂತಹ ಫಾಜಿಲ್ ಕೊಲೆ. ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರತೀಕಾರಕ್ಕೆ ಫಾಜಿಲ್ ಕೊಲೆಯಾಗಿದೆ. ಬಜರಂಗ ದಳದ ಕಾರ್ಯಕರ್ತನಾಗಿದ್ದಂತಹ ಸುಹಾಸ್ ಶೆಟ್ಟಿ ರಾತ್ರಿ ಎಜೆ ಆಸ್ಪತ್ರೆ ಮುಂದೆ ಹಿಂದೂ ಕಾರ್ಯಕರ್ತರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಸಿನಿಮೀಯ ಸ್ಟೈಲ್ನಲ್ಲಿ ನಡೆದಂತಹ ಕೊಲೆ ಇದು. ನೂರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಸ್ಥಳದಲ್ಲೇ ಜಮಾಯಿಸಿದ್ರು. 2022ರಲ್ಲಿ ನಡೆದಂತಹ ಕೊಲೆಗೆ ಪ್ರತೀಕಾರವಾಗಿ ಸಿನಿಮೀಯ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿ ಸುಹಾಸ್ ಶೆಟ್ಟಿಯನ್ನ ಕೊಚ್ಚಿ ಕೊಲೆಗೈದಿದ್ದಾರೆ. ಮಂಗಳೂರಿನ ಬಜ್ಪೆಯ ಕಿನ್ನಿ ಪದವು ಬಳಿ ಭೀಕರ ಅಟ್ಯಾಕ್ ಆಗಿದೆ. ಫಾಜಿಲ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ಆರೋಪಿಯಾಗಿದ್ದ ಈತ ಸುಹಾಸ್ ಶೆಟ್ಟಿ 2022ರ ಜುಲೈ 22ರಂದು ಫಾಜಿಲ್ ಕೊಲೆಯಾಗಿತ್ತು. ಆ ಕೊಲೆಗೆ ಪ್ರತೀಕಾರವಾಗಿ ಇದೀಗ ಸುಹಾಸ್ನ ಕೊಲೆಗೈದಿದ್ದಾರೆ. ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರತೀಕಾರಕ್ಕೆ ಫಾಜಿಲ್ ಕೊಲೆಯಾಗಿತ್ತು. ನಂತರ ಬಜರಂಗ ದಳದ ಕಾರ್ಯಕರ್ತನಾಗಿದ್ದಂತಹ ಸುಹಾಸ್ ಶೆಟ್ಟಿಯನ್ನ ಕೊಲೆಗೈಯಲಾಗಿದೆ. ರಾತ್ರಿ ಎಜೆ ಆಸ್ಪತ್ರೆ ಮುಂದೆ ಹಿಂದೂ ಕಾರ್ಯಕರ್ತರ ಸಂಖ್ಯೆ ದೊಡ್ಡದಾಗಿತ್ತು. ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ರು ಸ್ಥಳದಲ್ಲಿ. ಇನ್ನು ಸುಹಾಸ್ ಶೆಟ್ಟಿ ಪೂರ್ವ ನಿಯೋಜಿತ ಕೃತ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ರಾಜ್ಯ ಸರ್ಕಾರದ ವೈಫಲ್ಯ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೇ ಇದ್ರೆ ಹೀಗೆಲ್ಲ ಆಗ್ತಿದೆ ಅಂತ ಟಿವಿ9ಗೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಲಾಗ್ತಿದೆ. ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ನಡೆದಂತಹ ಹತ್ಯೆ ಇದು. ಮಂಗಳೂರಿನ ಬಜ್ಪೆಯ ಕಿನ್ನಿ ಪದವು ಬಳಿ ನಡೆದಂತಹ ಅಟ್ಯಾಕ್. ಹಿಂದೆ ಬಜರಂಗ ದಳದ ಕಾರ್ಯಕರ್ತನಾಗಿದ್ದಂತಹ ಸುಹಾಸ್ ಹಲವು ಕೊಲೆ ಹಾಗೂ ಕೊಲೆ ಯತ್ನ ಕೇಸ್ನಲ್ಲಿ ಆರೋಪಿಯಾಗಿದ್ದಂತಹ ಈತ. ಏನ್ ಕಾರಣ ಇರಬಹುದು ಸುಹಾಸ್ ಶೆಟ್ಟಿಯ ಕೊಲೆಗೆ ಅಂತ ಗಮನಿಸೋದಾದ್ರೆ 2022ರಲ್ಲಿ ನಡೆದಂತಹ ಫಾಜಿಲ್ ಕೊಲೆ, ಅದರಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಸುನಿಲ್ ಶೆಟ್ಟಿ. 2 ಕೊಲೆ ಹಾಗೂ ಸೇರಿದಂತೆ ಒಟ್ಟು 5 ಕೇಸ್ಗಳು ಈ ಸುಹಾಸ್ ಶೆಟ್ಟಿ ಮೇಲಿದೆ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆಯಾದ ಬೆನ್ನಲ್ಲೇ ಸೂರತ್ಕಲ್ನಲ್ಲಿ 2022ರ ಜುಲೈ 28ರಂದು ನಡೆದಂತಹ ಕಾಟಿಪಳ್ಳ ಮಂಗಳಪೇಟೆಯ ಮೊಹಮ್ಮದ್ ಫಾಜಿಲ್ ಹತ್ಯೆ ಪ್ರಕರಣದಲ್ಲಿ ಈ ಸುಹಾಸ್ ಅನ್ನುವಂತಹ ವ್ಯಕ್ತಿ ಪ್ರಮುಖ ಆರೋಪಿಯಾಗಿದ್ದ. ಕಳೆದ ವರ್ಷ ಜಾಮೀನಿನ ಮೇಲೆ ಈತ ಹೊರಗೆ ಬಂದಿದ್ದ ಅಂತ ಮಾಹಿತಿ ಸಿಗ್ತಾ ಇದೆ. ಸುಹಾಸ್ ಶೆಟ್ಟಿ ಇನೋವಾ ಕಾರ್ನಲ್ಲಿ ಸಹಚರರಾದಂತಹ ಸಂಜಯ್, ಪ್ರಜ್ವಲ್, ಅನ್ವಿತ್, ಲತೀಶ್ ಇವರೊಟ್ಟಿಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ 5 ಜನರ ದುಷ್ಕರ್ಮಿಗಳ ತಂಡ ಸ್ವಿಫ್ಟ್ ಕಾರ್ ಹಾಗೂ ಪಿಕಪ್ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಬಂದು ಹತ್ಯೆಯನ್ನಾಗೈದಿದೆ.